ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ಒಂದು ವಿಡಿಯೋ ಮಾಡಬೇಕಾಗಿ ಒಂದು ಯೋಚನೆ ಬಂತು. ಏನಂದರೆ, ಈ ಭಾರತ ದೇಶಕ್ಕೆ ಅನೇಕರು, ಮದರ್ ತೆರೇಸಾ ಆಗಲಿ, ಇನ್ನೂ ಅನೇಕರು ಕ್ರೈಸ್ತರು ಅನೇಕ ಕೊಡುಗೆಗಳು ಕೊಟ್ಟಿದ್ದಾರೆ. ಈ ಕಷ್ಟ ಕಾಲದಲ್ಲಿ ದೇಶದ ಅನಿವಾರ್ಯದ ಸ್ಥಿತಿಯಲ್ಲಿದ್ದಾಗೆಲ್ಲ ಕ್ರೈಸ್ತರೇ ಬಂದು ಮುಂದೆ ನಿಂತು ಒಂದು ಪ್ರಾರ್ಥನೆ ಮೂಲಕ ಕಷ್ಟದಲ್ಲಿದ್ದಂಥ ದೇಶನ ಬಿಡಿಸಿದ್ದಾರೆ. ಕ್ರೈಸ್ತರ ಕೊಡುಗೆ ಭಾರತ ದೇಶಕ್ಕೆ ಅನೇಕ ಇದೆ. ಆರೋಗ್ಯ ಕ್ಷೇತ್ರದಲ್ಲಾಗಲಿ, ವಿದ್ಯಾಭ್ಯಾಸದ ಕ್ಷೇತ್ರದಾಗಲಿ, ಇನ್ನೂ ಅನೇಕ. ಅದೇ ರೀತಿ ಈ 2026 ಈ ನಮ್ಮ ಭಾರತ ದೇಶ ಏನು ಹೋಯ್ತಾ ಇದೆ, ಯಾವ ಒಂದು ದಾರಿಯಲ್ಲಿ ನಡೀತಾ ಇದೆ. ಲಾಯರ್ ಜಗದೀಶ್ ಅವರು ಸುಮಾರು ವಿಡಿಯೋಗಳು ಮಾಡಿಬಿಟ್ಟಿದ್ದಾರೆ. ಅವರ ವಿಡಿಯೋನ ಫಾಲೋ ಮಾಡಿದವ್ರಿಗೆ ಗೊತ್ತಾಗುತ್ತೆ ಈ ಭಾರತ ದೇಶ ಯಾವ ರೀತಿ ಮನುಷ್ಯರನ್ನೇ ತಿಂದು, ಮನುಷ್ಯರ ರಕ್ತನ ಕುಡಿದು, ಮನುಷ್ಯರ ರಕ್ತನ ಹೀರಿ ದುಡ್ಡನ್ನು ಮಾಡೋ ರೀತಿಯಲ್ಲಿ ಇಳಿತಾ ಇದೆ. ರಾಜಕೀಯದ ಜನರೇ ಆಗಲಿ, ಅವರೆಲ್ಲರ ಹೆಸರು ಹೇಳ್ತಾ ಇಲ್ಲ, ಆದರೆ ಅವರು ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಮನುಷ್ಯನ ದೇಹವನ್ನು ಮಾರಿ ಕೋಟಿ ದುಡ್ಡು ಮಾಡ್ತಾ ಇದ್ದಾನೆ ಮನುಷ್ಯನಾದವನು. ಅದೇ ಬಡವರ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಭಾರತ ದೇಶದಲ್ಲಿ. ಅದೇ ರೀತಿ ಲಾಯರ್ ಜಗದೀಶ್ ಅವರ ಪ್ರತಿಯೊಂದು ವಿಡಿಯೋದಲ್ಲೂ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಭಾರತ ದೇಶ ಯಾವ ರೀತಿ ಹಿನ್ನೆಲೆ ಆಗ್ತಾಯಿದೆ. ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ, ಹೆಣ್ಮಕ್ಳು ಕಾಣೆ ಆಗ್ತಾ ಇದ್ದಾರೆ, ಹೆಣ್ಮಕ್ಳ ಮೇಲೆ ನಡೀತಿರೋಂಥ ದೌರ್ಜನ್ಯ ಯಾವ ರೀತಿ ಇದೆ ಅಂತ. ಈ ಒಂದು ಸಮಯದಲ್ಲಿ ಯೇಸು ಸ್ವಾಮಿನೇ ಅತಿ ಶೀಘ್ರವಾಗಿ ಆತನ ಚಿತ್ತವನ್ನು ನೆರವೇರಿಸಬೇಕು. ಯೇಸು ಸ್ವಾಮಿ ರಕ್ಷಣೆ ನೀಡಬೇಕು. ಹೆಣ್ಮಕ್ಳಿಗೆ ಆದಷ್ಟು ಬೇಗ ಯೇಸು ಸ್ವಾಮಿಯ ಕೃಪೆ ಅನುಗ್ರಹಿಸಬೇಕು. ಹೆಣ್ಮಕ್ಳು, ಚಿಕ್ಕ ಮಕ್ಕಳ ಮೇಲೆ ನಡೀತಿರೋಂಥ ರೇಪು ನಿಲ್ಲಬೇಕು. ಯೇಸುವಿನ ನಾಮದಲ್ಲಿ ಅದು ಸಾಧ್ಯ, ಅದು ಕ್ರೈಸ್ತರಿಂದನೇ ಸಾಧ್ಯ. ಯಾರೆಲ್ಲ ಕ್ರೈಸ್ತರಾಗಿ ಯೇಸು ಸ್ವಾಮಿಯನ್ನು ರಕ್ಷಕನಾಗಿ ಹೊಂದಿದ್ದೀರೋ ಅವರೆಲ್ಲ ನಿಮ್ಮ ಪ್ರಾರ್ಥನೆಯಲ್ಲಿ ಈ ದೇಶಕ್ಕಾಗಿ, ಭಾರತ ದೇಶಕ್ಕಾಗಿ ಪ್ರಾರ್ಥನೆ ಮಾಡಿ, ಹೆಣ್ಣುಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿ, ಹೆಣ್ಮಕ್ಳಿಗೆ